ಲೋಕಸಭಾ ಕ್ಷೇತ್ರದ ಮತದಾರರನ್ನ ಮತಯಾಚಿಸಲು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ದೀನ ದಲಿತ ಬಡವರ ಬಂಧು ಕೊಟ್ಟ ಮಾತಿನಂತೆ ನಡೆದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಿಮ್ಮನ್ನೆಲ್ಲ ಮತದಾನವನ್ನು ಕೇಳೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸೋದಕ್ಕೆ ಮೈತ್ರಿ ಪಕ್ಷದ ಪರವಾಗಿ ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಬೇಗ ಬೇಗ ಮುಂದೆ ಹೋಗ್ಬೇಕು, ಜಾಗ ಮಾಡಿಕೊಡಿ. ಕನಿಷ್ಠ ಅಂದ್ರೆ 1 ಲಕ್ಷ ಮತ ಲೀಡ್ ನಾವು ಕೊಡ್ತೀವಿ ಅಂತ ನಾನು ವಿಶ್ವಾಸ ಇದೆ. ನಮ್ಮ ನಾಯಕರ ಮಾತನ್ನ ಕೇಳಿ ಬರ್ತಾ ಇದ್ರೆ ನಮ್ಮ ನಾಯಕರಿಗೆ ಮಂದಿ ಮಾತಿಗೆ ಮಾತ್ರ ಜನ್ಮೋದ್ದೇಶಿ ಮಾತಾಡಬೇಕಂತ ಕೇಳ್ಕೊಂಡ್ವಿ. ದಯಮಾಡಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ನಿಶ್ಶಬ್ದವಾಗಿರಬೇಕು, ತಾಳ್ಮೆಯಿಂದ ಇರಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ. ಈ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮೇಗೌಡರು, ಇಲ್ಲಿ ಕಾಂಗ್ರೆಸ್ನ ಒಮ್ಮೆ ಅಭ್ಯರ್ಥಿಯಾಗಿದ್ದಂತ ಪಾವ ಅವರೇ, ವೇದಿಕೆ ಮೇಲೆ ಇನ್ನೂ ಅನೇಕ ಜನ, ಶೇಖರ್ ನಮ್ಮ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶೇಖರ್ ಅವರೇ, ಇತರ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮುಖಂಡರುಗಳೇ, ಇಲ್ಲಿ ನೆಲೆಸಿರ್ತಕ್ಕಂಥ ಈ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಚಾಮರಾಜಪೇಟೆ ನನಗೆ ಬಹಳ ಚಿರಪರಿಚಿತವಾದಂತ ವಿಧಾನಸಭಾ ಕ್ಷೇತ್ರ. ಈ ಚೌಕಿದಾರ್ ಯಾರು ಈತ ಕಾದಿದ್ದಾರೆ? ಇವರು ಚೌಕಿದಾರ್ ಅಂದ್ರೆ ಕನ್ನಡದಲ್ಲಿ ಕಾವಲುಗಾರ. ಕಾವಲುಗಾರ ಈ ದೇಶದ ಸಂಪತ್ತನ್ನ ಕಾಯಲಿಲ್ಲ, ಬಡವರ ಹಿತವನ್ನ ಕಾಯಲಿಲ್ಲ, ಹಿಂದುಳಿದವರ ಹಿತ ಕಾಯಲಿಲ್ಲ, ಅಲ್ಪಸಂಖ್ಯಾತರ ಹಿತ ಕಾಯಲಿಲ್ಲ, ದಲಿತರ ಹಿತ ಕಾಯಲಿಲ್ಲ, ರೈತರ ಹಿತ ಕಾಯಲಿಲ್ಲ, ಮಹಿಳೆಯರ ಹಿತ ಕಾಯಲಿಲ್ಲ. ಮತ್ತೆ ಯಾರ ಹಿತ ಕಾದ್ರು ಇವರು? ಅನಿಲ್ ಅಂಬಾನಿ, ಅದಾನಿ, ವಿಜಯ ಮಲ್ಯ, ನೀರವ್ ಮೋದಿ, ಚೋಕ್ಸಿ, ಲಲಿತ್ ಮೋದಿ, ಇವ್ರಿಗೆ ಕಾವಲುಗಾರ ಇವ. ಈ ಶ್ರೀಮಂತರನ್ನ ಕಾಯ್ತಕ್ಕಂಥ, ಬಡವರನ್ನ ವಿರೋಧ ಮಾಡ್ತಕ್ಕಂಥ, ಅಲ್ಪಸಂಖ್ಯಾತರನ್ನ ವಿರೋಧ ಮಾಡ್ತಕ್ಕಂಥ ಈ ನರೇಂದ್ರ ಮೋದಿ ಈ ಚುನಾವಣೆಯಲ್ಲಿ ಸೋಲಿಸಲೇಬೇಕು, ಅವರನ್ನ ಅಧಿಕಾರವನ್ನು ಗೆಲ್ಲಿಸಲೇಬೇಕು. ನೀವು ನನಗೆ ಗೊತ್ತಿಲ್ಲ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಎಷ್ಟು ಜನಪ್ರಿಯ ಅಂತೇಳಿ, ಎಷ್ಟು ಪಾಪ್ಯುಲರ್